ಒಂದು ಈ ಜಾತಿ ಮತ್ತು ಶೈಕ್ಷಣಿಕ ಸರ್ವೆ ಇದ್ರೊಳಗೆ ಏನು ನಮ್ಮ ಸಮಾಜದವ್ರು ಏನು ಬರೆಸಬೇಕು ಅಂತಕ್ಕಂಥದ್ದು. ಒಂದನೇದು ಧಾರ್ಮಿಕ ಕಾಲಂನಲ್ಲಿ ಅದರಲ್ಲಿ 11ನೇದು ಇತರೆ ಅಂತ ಐತಿ. ಇತರೆ ಇದರಲ್ಲಿ ಲಿಂಗಾಯತ ಅಂತ ಬರೆಸಬೇಕು. ಇನ್ನೊಂದು ಜಾತಿಯ ಕಾಲಂನಲ್ಲಿ 868 ಅಂತ ಐತಿ. ಅದ್ರಲ್ಲಿ ಲಿಂಗಾಯತ ಪಂಚಮಸಾಲಿ ಐತಿ, ಇವ್ನು ಬರೆಸ್ಬೇಕು ಅಂತ ನಿರ್ಣಯ ಆಗೈತಿ. ಎಲ್ಲರಿಗೂ ಅದನ್ನ ಕನ್ವೆ ಮಾಡ್ತೀವಿ. ನಡೆದೈತದ ಸ್ವಾಮಿಗಳ ಬಗ್ಗೆ ಬಹಳಷ್ಟು ಕಂಪ್ಲೇಂಟ್ ಅದಾವು, ಇದು ಅದಾವು. ಟ್ರಸ್ಟ್ ಮಾತು ಕೇಳೋದಿಲ್ಲ, ಟ್ರಸ್ಟ್ನವ್ರದ್ದು ಕೇಳೋದಿಲ್ಲ. ಅದಕ್ಕಾಗಿ ಅವ್ರದ್ದು ಬಹಳ ದೊಡ್ಡ ಫೈಲ್ ಐತೆ ಅವ್ರದ್ದು ಏನ್ರಿ. ಅದಕ್ಕೆ ಅವ್ರನ್ನ ನಿರ್ಣಯ ತಗೊಂಡ್ರಿ. ಇವತ್ತು ನಿರ್ಣಯ ಅವ್ರನ್ನ ಉಚ್ಚಾಟಿಸ್ಬೇಕು ಅಂತೇಳಿ, ಪೀಠದಿಂದ ಉಚ್ಚಾಟನೆ ಮಾಡ್ಬೇಕು ಅಂತೇಳಿ. ಕಂಪ್ಲೇಂಟ್ ಭಾಳ ಅದಾವ. ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಇಟ್. ಸ್ವಂತ ಆಸ್ತಿ ಮಾಡಬಾರ್ದು ಸ್ವಾಮಿಗಳು ಅಂತ ನಮ್ಮ ಟ್ರಸ್ಟ್ ಒನ್ ಆಫ್ ದಿ ಬಯಲಾದಲ್ಲಿ ಒಂದಿದೆ. ಆಸ್ತಿ ಮಾಡ್ಯಾರ. ಡಿಸ್ಇಂಟಿಗ್ರೇಷನ್ ಮಾಡಬಾರ್ದು ಸಮಾಜದೊಳಗೆ ಅಂತ ಹೇಳಿ ದಿನ ಒಂದು ಸಮಾಜ ಹೊಡಿತಕ್ಕಂಥ ಕೆಲಸ ಮಾಡ್ತಾರೆ. ಆರ್ಗನೈಸ್ ಮಾಡೋದಲ್ಲ. ಆಮೇಲೆ ಹಣಕಾಸಿನ ವಿಚಾರದೊಳಗೆ ಬಹಳ ವಿಚಾರದೊಳಗೆ ಕಂಪ್ಲೇಂಟ್ ಅದಾವು. ಅವೆಲ್ಲ ಅದಾವು. ಇದನ್ನ ಇಲ್ಲದೆ ಮಾಡಿಲ್ಲ. ಬಹಳ ದಿನ ಕಾದ್ವಿ. ನೋಟಿಸ್ ಕೊಟ್ಟಿದ್ವಿ ಅವ್ರಿಗಿಂದ. 2014 ನೋಟಿಸ್ ಕೊಟ್ಟಿದ್ವಿ. ಎಷ್ಟು ಜನ ಟ್ರಸ್ಟ್ ಅಧ್ಯಕ್ಷರಾಗಿ ಎಷ್ಟು ಜನ ಸೇರಿದ್ರಿ? ಮತ್ತೆ ಎಲ್ಲರೂ ಸೇರ್ಕೊಂಡು ಎಷ್ಟು ಜನ? ಮೆಜಾರಿಟಿ ಟ್ರಸ್ಟ್ ವಾಸ್ ದೇರ್. ಟ್ರಸ್ಟ್ ಇದ್ರು, ಅಧ್ಯಕ್ಷ ಇದ್ರು, ನಮ್ಮ ಇವರು ನಾಡಗೌಡರು ಇದ್ರು. ಚರ್ಚೆ ಆಯ್ತು. ಕಂಪ್ಲೇಂಟ್ ಭಾಳ ಎಷ್ಟು ಜನ ಟ್ರಸ್ಟ್ ನಲ್ಲಿ ಒಂದು 30 ಜನ ಅದಾರ. ಎಲ್ಲರದು ಒಮ್ಮತ ಮೇರೆಗೆ ಆಗಿದೆ. ಹೆಂಗೆ ಸರ್? ಬಹಳ ದಿವಸದಿಂದ ಐತದ ಒಮ್ಮತ. ಬಹಳ ದಿನ ಐತಿ. ಅವರು ಸರಿಯಾದ ತಿದ್ದುಕೊಳ್ಳೋ ಕೆಲಸ ಮಾಡಲಿಲ್ಲ. ಅವ್ರಿಗೆ ಗಾಡಿ ಕೊಡಿಸಿವಿ, ಕಾರ್ ಕೊಡಿಸಿವಿ, ಎಲ್ಲ ಕೊಡಿಸಿವಿ, ಎಲ್ಲ ಇತ್ತು. ಬಟ್ ಇತ್ತಿತ್ತಲಾಗಿ ಭಾಳ ಫರ್ಕ್ ಆಗೈತಿ. ನಮ್ಮ ಬಸವ ತತ್ವಕ್ಕೂ ವಿರುದ್ಧ ಮಾಡ್ಯಾರ. ಬಸವ ತತ್ವ ನಾವೆಂದು ಹಿಂದೂ ಅನ್ನೋದಿಲ್ಲ. ಹಿಂದೂ ಧರ್ಮದ ವಿರುದ್ಧನೇ ಬಸವಣ್ಣವರು ಲಿಂಗಾಯತ ಧರ್ಮನ ಸ್ಥಾಪನೆ ಮಾಡ್ಯಾರ. ಹಿಂದೂ ಧರ್ಮದ ಅನಿಷ್ಟಗಳ ವಿರುದ್ಧ ಅಂತದಿಟ್ಕೊಂಡು ಇವ್ರು ಹಿಂದೂ ಬಳಸ್ತಾರ. ಇಬ್ರು ಸ್ವಾಮಿಗಳು ಹೋಗಿ ಅಂದ್ರೆ ಇವ್ರು ಹೆಂಗಿರ್ಬೇಕು ಲೆಕ್ಕ ಹಾಕಿ ಬಸವಣ್ಣವ್ರ ಹೆಸರು ಹೇಳ್ತಾರ. ಈ ಸಮೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರು ಹಿಂದೂ ಅಂತ ಹೇಳಿದ್ದು ಅವ್ರ ರಾಜಕೀಯ ಒತ್ತಡ ಐತಿ. ರಾಜಕೀಯ ಮುಖಂಡರದು ಯಾವ್ದಂತೂ ನಿಮ್ಗೆ ಗೊತ್ತೈತಿ. ಮುಖಂಡರದ್ದು ಒತ್ತಡ ಐತಿ. ಅವರು ಬಹಳಷ್ಟು ಹಣ ಗಿಣ ಸ್ವೀಕಾರ ಮಾಡ್ರ ಮಠ ಕಟ್ಟಕ್, ಗುಡಿ ಕಟ್ಟಕ್ ಅಂತೇಳಿ. ಹರಿಹರದವ್ರು ಕಾಶ್ಯಪ್ನವ್ರನ್ನ ಬೆಂಬಲಿಸಲಿಲ್ಲ ಅನ್ನೋ ಒಂದು ವಿಚಾರಕ್ಕೆ ಅವ್ರು ಗೆದ್ದ ಗೆದ್ದಿತಾರ. ಸೋಲು ಗೆಲುವು ರಾಜಕಾರಣಿಗೆ ಇದ್ದೇ ಇರ್ತದೆ. ಒಂದ್ಸಲ ಗೆದ್ತಾರ, ಒಂಥರ ಸೋಲ್ತಾರ. ರಾಜಕಾರಣ ಇರೋದು ಅದು. ಪಾರ್ಟಿ ಏನು ಪ್ರೋಗ್ರಾಮ್ ಮೇಲೆ ನಡೀತಾವು. ಬಟ್ ಒಂದು ಕಾಶ್ಯಪ್ನವ್ರದ್ದು ಒಂದು ಭಾಗ ತರುಣದಾನ ತೊಲೋ ಕೆಲಸ ಮಾಡ್ತಾನೆ. ಸ್ವಲ್ಪ ದಾಡಿಸಿ ಇದ್ದವ್ರಿಗೆ ಹಂಗು ಹಿಂಗೂ ಕೂಡಿ ಅಂತಾರೆ ಜನ. ಬಟ್ ಹಿ ಹ್ಯಾಸ್ ಒನ್ ಅಲ್ಲ ಈ ಸಲ. ಸ್ವಾಮೀಜಿಗಳನ್ನ ಪೀಠದಿಂದ ಉಚ್ಚಾಟನೆ ಮಾಡೋದಕ್ಕೇನೆ ಕಾಶ್ಯಪ್ನವ್ರನ್ನ ಅಧ್ಯಕ್ಷ ಮಾಡಿದ್ರು ಅನ್ನೋ ಇಲ್ಲ. ನಮ್ಮ ಪ್ರಬಂಧ ಹುಣಸಿಕಟ್ಟಿ ಅವರು ವಯಸ್ಸಾಗಿತ್ತು, 84 ವಯಸ್ಸಾಗಿತ್ತು. ಅವರು ನಿವೃತ್ತಿ ಬಯಸಿದ್ರು. ಅದ್ರ ಸಲುವಾಗಿ ಅವ್ರು ಮಾಡಿದ್ರು. ಮತ್ತೆ ಕಾಶ್ಯಪ್ನವರು ನಮ್ಮ ಟ್ರಸ್ಟಿ ಇದ್ದೇ ಇದ್ರು, ಮೊದಲಿಂದ ಅದಾರು. ಇನ್ನು ಮುಂದೆ ಸಂಬಂಧ ಇಲ್ಲ, ಮತ್ತೆ ತೆಗೆದಾಕಿರೋ ಸಂಬಂಧ ಇಲ್ಲ. ಅವ್ರು ಈಗ ಹೇಳ್ಯಾರ, ಈಗಲ್ಲ ನಾವು ಮಲಪ್ರಭಾ ದಂಡಿ ಒಳಗೆ ನಾವು ಮಠ ಕಟ್ಕೊಂತೀವಿ ಅಂತೇಳಿ. ಭಾಳ ಯಾರ ಸಿ ಪಾಟ್ಲ ಅವರು ಇವರು ಯಾರೋ ದುಡ್ಡು ಕೊಟ್ಟು ಕಟ್ಟಿಸ್ತೀವಿ ಅಂತಾರ. ಕಟ್ಕೊಳ್ಳಿ. ಮುಂದೆ ಬೇರೆ ಅಂತೀನಿ. ಲಿಂಗಾಯತ ಇದನ್ನ ಸಂಘಟನೆ ಮಾಡಿದವ್ರು ಸೀನಿಯರ್ ಭೇಟಿ ಆಗಿದ್ರು. ಕೊನೆಗೆ ಅವ್ರ ಹೆಸರು ಹೇಳ್ತೀನಿ. ಹೊಸೂಟಿ ಅವರು ನಾವು ಈ ಸ್ವಾಮಿಗಳನ್ನು ಮಾಡಿ ತಪ್ಪು ಮಾಡಿದ್ವಿ. ಇವರೇ ಸಮಾಜದ ಮಾಲಕರಾಗ್ಬಿಟ್ಟಾರ. ಸಮಾಜವನ್ನು ಮಾರ್ತಕ್ಕಂಥದ್ದು, ಸ್ಟೇಟ್ಮೆಂಟ್ ಕೊಡ್ತಕ್ಕಂಥ ಭಾಳ ವಿಚಾರ ಮಾಡಿದ್ವಿ. ತಪ್ಪು ಮಾಡಿದ್ವಿ ನಾವು ಅಂತಕ್ಕಂಥದ್ದು. ಅದಕ್ಕೆ ಮೊನ್ನೆ ಮರಾಠ ಸಮಾಜದವ್ರು ಕೇಳಿದ್ರು, ನಾನು ಬಾಯ್ಲಾಕ್ ಕೊಡ್ರಿ ಅಂತೇಳಿ. ಸ್ವಾಮಿಗಳು ಮಾಡಕ್ ಹೋಗ್ಬೇಡ್ರಿ, ನೀವು ಲೀಡರ್ ಆಗಿರ್ರಿ. ಸಮಾಜದ ಒಳ್ಳೆ ಕೆಲಸ ಮಾಡೋರು ಲೀಡರ್ ಆಗಿರ್ರಿ. ಸಮಾಜ ಕೆಲಸ ಮಾಡ್ರಿ, ಈ ಸ್ವಾಮಿಗಳು ಮಾಡ್ಬೇಡ್ರಿ ಅಂತ ಮಾತು ಹೇಳಿದವ್ರು. ಕಾಶ್ಯಪ್ನವರು ಮಾಡ್ಯಾರ. ಕಾಶ್ಯಪ್ನವರು ಬಾರ್ಕೋಲ್ ಹಾಕೊಂಡು, ಹಸಿರು ಟವಲ್ ಹಾಕೊಂಡು, ಇವ್ರಿಗಿನ್ನ ಕರ್ಕೊಂಡು ಸ್ವಾಮಿಗಳು ಕರ್ಕೊಂಡು ಹೋದವ್ರು ಅವರು. ಮತ್ತ ಅವ್ರ ವಿರುದ್ಧನೂ ಮಾಡ್ತಾರ. ಯಾಕೆ ಕಾರಣ ಏನು ಇಲ್ಲ. ಒಟ್ಟೆ ಒಂದು ಮಾತು ಕಡೆದು ಫೈನಲ್, ಸ್ವಾಮಿಗಳು ಸ್ವಾಮಿಗಳಾಗಿ ಉಳಿದಿಲ್ಲ. ಯಾಕಿಂದ ಯಾಕೆ ಬರ್ತಾರ? ಬರ್ಬೇಕು. ಅದಕ್ಕೆ ಏನು ಅವಶ್ಯಕತೆ? ಏನು ತಿಂಗಳಿಗೆ 50,000 ರೂಪಾಯಿ ಬಿಲ್ ಕೊಟ್ಟಿವಿ ಇಲ್ಲಿ, ಎಲೆಕ್ಟ್ರಿಕ್ ಬಿಲ್. ಏನು ಕೆಲಸ ಆಗಿಲ್ಲ. ನೋಡ್ರಿ ಕೆಲಸ ಹೆಂಗೈತಿ. ದಾವಣಗೆರೆ ಮಾಡ್ಯಾರ, ಇವ್ರು ಮಾಡ್ಯಾರ, ಇಲ್ಲಿ 13 ಗುಂಟೆ ಮಾಡ್ಯಾರ. ಭಾಳ ಐತಿ ಅದು ವಿಚಾರ. ನೀವು ಕಾಶ್ಯಪ್ನವ್ರನ್ನ ಇವ್ರ ಹತ್ರ ಡಿಟೇಲ್ ಆಗಿ ಕೇಳಿ ಹೇಳ್ತಾರ. ಇಲ್ಲ ಅದಕ್ಕಂತಲ್ಲ, ಬಟ್ ಅವ್ರು ಈಸ್ ನಾಟ್ ಆಕ್ಟಿವ್. ಈಗ ಸನ್ಯಾಸಿಗಿರ್ತಕ್ಕಂಥ ಮೂಲಭೂತ ಲಕ್ಷಣಗಳು ಕಡಿಮೆ ಆಗ್ಯಾವ. ಸ್ವಾಮೀಜಿಗಳು ಬರ್ಲಿಲ್ಲ ಅಂದ್ರೆ ಮಠ ಖಾಲಿ ಇರುತ್ತೆ. ಇಲ್ಲಿ ಪ್ರಸಾದ ನಿಲಯ ಚಲೋ ಮಾಡ್ತೀವಿ. ಪ್ರಸಾದ ನಡೀತೈತಿ.
ಬಸವಣ್ಣವ್ರ ತತ್ವ ಐತಿ ನಾವು ಪ್ರಸಾದ ಕೊಡ್ಬೇಕು ಅಂತೇಳಿ ಪ್ರಸಾದ ಚಲೋ ಮಾಡೋದು ಆ ಕಂಡೀಷನ್ ಮೇಲೆ ಹೇಳಿವಿ ಕಾಶ್ಯಪ್ನವ್ರಿಗೆ. ಒಟ್ಟು ಈ ಪ್ರಮುಖ ಕಾರಣ ಅನ್ನೋದಾದ್ರೆ ಒಂದು ಆಸ್ತಿ ಮಾಡಿರುವಂತದ್ದು ಭಾಳ ಅದ. ಸರ್ ಅಂದಾಜು ಎಷ್ಟು ಕೋಟಿ ಆಸ್ತಿ ಇರ್ಬೋದು ಸರ್ ತಮ್ಮ ಗಮನಕ್ಕೆ ಬಂದಂಗ ಟ್ರಸ್ಟಿ ಗಮನಕ್ಕೆ ಬಂದಂಗ ಅಂದಾಜು? ಐ ಆಮ್ ನಾಟ್ ಚಾರ್ಟರ್ಡ್ ಅಕೌಂಟೆಂಟ್ ಬಟ್ ಮಾಡಿದ್ದಾರೆ ಸಫಿಶಿಯಂಟ್ ಪ್ರಾಪರ್ಟಿ. ಚಾರ್ಟೆಡ್ ಅಕೌಂಟೆಂಟ್ ಅಲ್ಲ ನಿರ್ಣಯ ಕನ್ಸಿಡರ್ ಆಗುತ್ತೆ ರೀ ಅದು. ಅದೇನಾಗೋದಿಲ್ಲ ಯಾವುದೇ ನಿರ್ಣಯ ಏನ ತಪ್ಪು ಮಾಡಿದ್ರು ಸಣ್ಣದಿಲ್ಲ ದೊಡ್ಡದಿಲ್ಲ ನಿರ್ಣಯ ತಪ್ಪಾದ. ಓಕೆ, ಥ್ಯಾಂಕ್ ಯು.